ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಮೌನಿಕಾ ವ್ಲಾಗ್ಸ್. ಬೆಳಗ್ಗೆನೇ ಬ್ರೇಕ್ಫಾಸ್ಟು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಹೋಗೋದಿದ್ರೆ ಅದಕ್ಕೆ ರೆಡಿ ಆಗ್ತಾ ಇದ್ರಿ. ನನ್ನ ಮಗಳಿಗೆ 1 ಅವರಿಂದ ಕೇಳ್ಕೊಂಡು ಈಗ ಕೆಳಗಡೆ ಬಂದು ರೆಡಿ ಆಗ್ತಿದ್ದಾಳೆ. ಯಾಕಂದರೆ ಅವಳಿಗೆ ಟೆಸ್ಟ್ಗಳಿದೆ, ಓದ್ಕೊಬೇಕು ಅಂತ ಹೇಳಿ ಮೇಲೆ ಹೋಗಿದ್ಲು. ಯಾವಾಗ ನಾನು ಹೊರಗಡೆ ಹೋಗಬೇಕು ಅಂತ ಕರೆದ್ರು ಏನೋ ಒಂದು ರೀಸನ್ಸು ಕೊಡ್ತಾನೆ ಇರ್ತಾರೆ. ನನ್ನ ಮಗನೂ ಅಷ್ಟೇ, ಮಗಳು ಅಷ್ಟೇ. ಅದಕ್ಕೆ ಇವತ್ತು ಹೋಗಲೇಬೇಕು ಅಂತ ಹೇಳಿ ರೆಡಿ ಆಗ್ತಾ ಇದ್ದೀರಿ. ಇಲ್ಲೊಂದು ಸ್ಮಾರ್ಟ್ ಬಜಾರ್ ಒಂದು ಓಪನ್ ಆಗಿದೆ ನಮ್ಮೂರಲ್ಲಿ. ತುಂಬಾ ಚೆನ್ನಾಗಿರೋ ವಿಧವಂತೆ ಮನೆಗೆ ಆಗಲಿ ಇಲ್ಲ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಕಿಚನ್ಗಾಗಲಿ ತುಂಬ ಚೆನ್ನಾಗಿರೋದು ಇದ್ದಾವೆ ಅಂತ ಹೇಳಿದರು ಫ್ರೆಂಡ್ಸ್. ಒಂದು ಸ್ವಲ್ಪ ಜನ ಫೋನ್ ಮಾಡಿ ಅವ್ರ ಜೊತೆಗೆ ಹೋಗ್ಬೋದು. ಬಟ್ ನನಗೆ ನನ್ನ ಮಕ್ಕಳ ಜೊತೆ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾನು ಯಾವುದಾದ್ರೂ ತೊಗೊಂಡ್ರೆ ಅದು ಚೆನ್ನಾಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಹೇಳಿ ಬೇರೆದನ್ನು ತಗೊತಾರೆ. ನನ್ನ ಫ್ರೆಂಡ್ಸ್ ಅಂತಂದರೆ ಅವರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಯಾವುದೋ ಒಂದೊಂದು ನಾನು ಬೇಜಾರು ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಚೆನ್ನಾಗಿದೆ ನಿನ್ಗೆ ಇಷ್ಟ ಆಗಿದ್ರೆ ತಗೊಂಬಿಡು ಅಂತ ಹೇಳ್ತಾರೆ. ಆದರೆ ನನ್ನ ಮಗಳಾದರೆ ಬೇಡವೇ ಬೇಡ, ಅದು ಬೇರೆದು ನೋಡೋಣ ಅಂತ ಹೇಳ್ತಾಳೆ. ಯಾವಾಗೂ ಸ್ವಲ್ಪ ಜಾಸ್ತಿ ಹೊರಗಡೆ ಹೋಗಬೇಕು ಅಂತಂದರೆ ನನ್ನ ಮಗಳ ಜೊತೆನೇ ನಾನು ಹೋಗೋದು. ನೀವು ನೋಡ್ದಂಗೆ ಆದರೆ ನನ್ನ ಮಗಳು ಇಲ್ಲ ನಮ್ಮಮ್ಮ ಊರಿಗೇನಾದರೂ ಹೋಗಿದ್ದೀನಿ ಅಂತಂದರೆ ನಮ್ಮ ಅದಕ್ಕೆ ಜೊತೆ ನಾವು ಈ ರೀತಿ 3 ಜನ ಕಂಪಲ್ಸರಿ ಹೋಗ್ತಾನೆ ಇರ್ತೀರಿ, ಇಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಹೋಗ್ತೀರಿ. ಹೀಗೆ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ 2 ಡೇಸಿಂದ ಕೇಳ್ಕೊತಾನೆ ಇದ್ದೀನಿ. ಅವಳನ್ನ ಕೇಳ್ಕೊತಾ ಇದ್ದೀನಿ ಅಂತಂದರೆ ಕೇಳ್ತಾನೆ ಇದ್ದೆ ಹೋಗೋಣ ಅಂತ ಹೇಳಿಬಿಟ್ಟು. ಬಟ್ ಅವಳಿಗೂ ಫ್ರೀ ಇರೋದಿಲ್ಲ. ಬೆಳಿಗ್ಗೆ ಹೋಗಿದ್ದಾಳೆ ಅಂದರೆ ಕಾಲೇಜ್ಗೆ 6 ಗಂಟೆಗೆ ಮನೆ ಬಿಟ್ಟಿದ್ದಾಳೆ ಅಂದರೆ ಸಂಜೆ 6 ಆಗುತ್ತೆ. ಒಂದೊಂದು ದಿನ 7 ಗಂಟೆನೂ ಆಗೋಗುತ್ತೆ. ಪಾಪ ಅಷ್ಟೊಂದು ಬ್ಯುಸಿ ಇರ್ತಾಳೆ. ಬಂದು ಮತ್ತೆ ಮನೆಯಲ್ಲಿ ಓದು ಬರೀ ಇದೇ ಸರಿ ಹೋಗ್ಬಿಡುತ್ತೆ. ಅವಳಿಗೆ ಸಂಡೇ ಒಂದು ದಿವಸ ಫ್ರೀ ಇರುತ್ತೆ, ಅವಾಗೂ ನಾನು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ತಿರ್ತೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಾ ಇರ್ತಾಳೆ. ಬರೋದಕ್ಕಾಗೋದಿಲ್ಲ, ಇನ್ನು ನಾನೇನಾದರೂ ಫೀಲ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಆಗಿ ಬಂದ್ಲು. ಅದರಲ್ಲೂ 2 ಡೇಸಿಂದ ಕೇಳ್ಕೊತಿದ್ದೆ, ಹಾಗಾಗಿ ಈಗ ಬಂದ್ಲು. ಇನ್ನು ರೆಡಿ ಆಗ್ತಾ ಇದ್ದೀರಿ. ಹೋಗಿ 1 ಅವರ್ ಟೈಮ್ ಕೊಟ್ಟಿದ್ದಾಳೆ. 1 ಅವರ್ ಒಳಗಡೆ ಬಂದ್ಬಿಡ್ಬೇಕಂತೆ. ನನಗಂತೂ 1 ಅವರ್ ಆಗಲ್ಲ, 2 ಅವರ್ ಆದರೂ ಕಂಪಲ್ಸರಿ ಇಡ್ಸೋತ್ತೆ. ಶಾಪಿಂಗ್ ಮಾಡಬೇಕು, ಮೇಯ್ನ್ ಕಿಚನ್ಗೆ ಮನೆಗೆ ತೊಗೊಬೇಕು ಅಂತಂದರೆ ಮಾತ್ರ ನನಗೆ 2 ಅವರ್ಸು ಇಲ್ಲ 3 ಅವರ್ಸ್ ಜಾಸ್ತಿ ಕೊಟ್ಟರು ತೊಗೊತೀನಿ ಹೊತ್ತು. ಟೈಮಿಂಗ್ಸು ಕಡಿಮೆ ಕೊಟ್ಟರೆ ಮಾತ್ರ ನನ್ನ ಕೈಲಿ ಆಗೋದಿಲ್ಲ, ಬೇಗ ಸೆಲೆಕ್ಟ್ ಮಾಡೋದಕ್ಕೂ ಆಗೋದಿಲ್ಲ. ಅದು ಅವಳಿಗೂ ಗೊತ್ತು. ಸರಿ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಈಗ ರೆಡಿ ಆಗ್ತಾ ಇದ್ರಿ. ಈ ಮಂಚು ಕಾಲ ಬಂದಿದ್ದು ಕೈಕಾಲೆಲ್ಲ ಸಖತ್ತು ಹೊಡೆದೋಗ್ಬಿಟ್ಟಿದ್ದಂಗೆ ಆಗೋಗಿದೆ. ಎಲ್ಲ ಬೆಳ್ಳಗಿರುತ್ತೆ. ಬಟ್ಟೆ ವಾಶ್ ಮಾಡಿದ್ದೀನಿ ಅಂತಂದರೆ ಕೈಗಳು ನೋಡೋದಕ್ಕೆ ಆಗೋದಿಲ್ಲ. ಆ ವ್ಯಾಸ್ಲೈನ್ಗಂತೂ ಅದೆಷ್ಟು ದುಡ್ಡೇ ಇಟ್ಬಿಡ್ತಿರೋ ಗೊತ್ತಾಗೋದಿಲ್ಲ, ಅಷ್ಟೊಂದು ದುಡ್ಡು ಇಡ್ತಾ ಇರ್ತೀರಿ. ಇನ್ನು ರೆಡಿ ಎಲ್ಲ ಆಗಿದ್ದು ಆಯಿತು. ಸಿಂಪಲಕ್ಕೆ ಡ್ರೆಸ್ಸೇ ಹಾಕ್ಕೊಂಡ್ಬಿಟ್ಟೆ. ಇನ್ನು ಸ್ಯಾರಿ ಆದರೆ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ, ಗಾಡಿದಲ್ಲಿ ಬೇರೆ ಹೋಗ್ತಿರೋದು. ಹಾಗಾಗಿ ರೆಡಿ ಆಗ್ತಿದ್ದೀರಿ. ನನ್ನ ಮಗಳು ಸ್ನಾನ ಮಾಡ್ಕೊಂಡ್ಬಂದ್ಲು. ಅವಳು ಸಂಡೇ ಆದರೆ ಒಂದು ಸ್ವಲ್ಪ ಸಂಡೇ ಅಲ್ವಾ ತಲೆ ಸ್ನಾನ ಮಾಡ್ಕೊಂಡ್ಬಿಡ್ತಾಳೆ. ಮನೆಯಲ್ಲಿ ಇದ್ಲು ಅಂತಂದರೆ ಎಣ್ಣೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಸೋರೋ ಥರ ಎಣ್ಣೆ ಇಟ್ಕೊತಾಳೆ. 1 ಅವರ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡ್ಬಿಡ್ತಾಳೆ. ಬೇರೆ ಟೈಮ್ಗಳಲ್ಲಿ ಅಂದರೆ ಕಾಲೇಜ್ಗೆ ಹೋಗೋ ಟೈಮ್ಗಳಲ್ಲಿ ಅವಳಿಗೆ ತಲೆಗೆ ಎಣ್ಣೆ ಇಟ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರೋದಿಲ್ಲ. ಮಾಮೂಲಿ ಶಾಂಪು ಹಾಕಿ ತಲೆ ಸ್ನಾನ ಮಾಡ್ಕೊಂಡು ಹೋಗ್ತಿರ್ತಾಳೆ. ಕೂದಲೆಲ್ಲ ಫುಲ್ಲು ಡ್ರೈ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಅವಳು ಸಂಡೇ ಆದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಕೊಂಡು 1 ಅವರ್ ಬಿಟ್ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಿಬಿಡ್ತಾಳೆ. ನಮ್ಮ ಥರ 1 ದಿನ 2 ದಿನ ತಲೆದಲ್ಲಿ ಎಣ್ಣೆ ಸಮೇತ ಇಡೋದಿಲ್ಲ. ದಿನಾ ತಲೆ ಸ್ನಾನ ಮಾಡ್ತಾಳೆ. ಎಣ್ಣೆ ಇಟ್ಕೊಂಡು ಮಾತ್ರ ವಾರಕ್ಕೆ 1 ದಿನ ಮಾಡ್ಕೊತಾಳೆ. ಇವತ್ತು ರಜಾ ಅಲ್ವಾ, ಹಾಗಾಗಿ ನೀಟಾಗಿ ಎಣ್ಣೆ ಇಟ್ಕೊಂಡು ಇನ್ನು ತಲೆ ಸ್ನಾನನೂ ಮಾಡಿಕೊಂಡು ಬಂದುಬಿಟ್ಲು. ಈಗ ಬಂದು ಟೈಮು 11:30 ಏನೋ ಆಗಿದೆ ಅಂತ ಅಂದ್ಕೊತೀನಿ. ಟೈಮ್ ಸರಿಯಾಗಿ ನೆನಪಿಲ್ಲ ನನಗೆ. ಈ ವಿಡಿಯೋನೂ ಅಷ್ಟೇ ಒಂದು 10 ಡೇಸ್ ಬ್ಯಾಕ್ದು ಅಂತ ಅಂದ್ಕೊಳ್ಳಿ. ಇವಾಗಿನ ವಿಡಿಯೋ ಅಲ್ಲ, ನಾಳೆಯಿಂದ ದಿನ ಫ್ರೆಶ್ ವಿಡಿಯೋನೇ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಎಲ್ಲ ರೆಡಿ ಆಗಿದ್ದು ಆಯಿತು. ಗಾಡಿದಲ್ಲೇ ಹೋಗಿ ಬಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ರಿ. ತುಂಬಾ ದೂರ ಇದೆ, ಅಂದರೆ ನಮ್ಮ ಊರಿಂದ ಹೊರಗಡೆ ಅಂತ ಅಂದ್ಕೊಳ್ಳಿ. ಬ್ಯಾಂಗ್ಳೂರ್ಗೆ ಹೋಗೋ ರೋಡಲ್ಲಿ ಆಗಿರೋದು, ಅದು ಹೊಸ್ದಾಗಿ ಸ್ಟಾರ್ಟ್ ಆಗಿರೋದು. ಅದಕ್ಕೆ ಒಂದ್ಸಲಿ ನೋಡ್ದಂಗೂ ಆಗುತ್ತೆ, ಶಾಪಿಂಗು ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀರಿ. ಹೊಸ್ದಾಗಿ ಅಂತಂದರೆ ಈ ನಡುವೆ ಅಂತ ಅಲ್ಲ, ಆಗಿದೆ ಒಂದು 7 ಮಂತ್ಸ್ 8 ಮಂತ್ಸ್ ಆಗಿದೆಯಂತೆ. ನಾನು ಹೋಗಿರಲಿಲ್ಲ ಅಷ್ಟೇ. ಇನ್ನು ಹೋಗಿ ಬಂದುಬಿಡೋಣ ಅಂತ ಹೇಳಿ ಸಿಂಪಲ್ಗೆ ಡ್ರೆಸ್ಸೇ ಹಾಕ್ಕೊಂಡ್ಬಿಟ್ಟೆ. ಈಗ ಹೋಗ್ತಾ ಇದ್ದೀರಿ. ಪರ್ಸಲ್ಲಿ ಎಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೆ ಒಂದ್ಸಲಿ. ಯಾಕಂದರೆ ಒಂದೊಂದ್ಸಲಿ ATM ಕಾರ್ಡು ಮರ್ತೋಗ್ಬಿಟ್ಟಿರ್ತೀನಿ. ಬೇರೆ ಇನ್ನೊಂದು ಪರ್ಸು ನಾನು ಕ್ಯಾರಿ ಮಾಡ್ತಿರ್ತೀನಲ್ವ, ಅಂದರೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಇನ್ನೊಂದು ಪರ್ಸು ಯೂಸ್ ಮಾಡ್ತಿರ್ತೀನಿ. ಇದರಿಂದ ಅದಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ ATM ಕಾರ್ಡು. ಒಂದೊಂದು ಸಲ ಫೋನ್ಪೇ ವರ್ಕ್ ಆಗೋದಿಲ್ಲ. ಕ್ಯಾಶು ಕಡಿಮೆ ಇತ್ತು ಅಂತಂದರೆ ATM ಕಾರ್ಡ್ ಇದ್ದರೆ ಒಳ್ಳೆಯದು ಅಂತ ಹೇಳಿ ಎಲ್ಲ ಚೆಕ್ ಮಾಡಿಕೊಂಡು ತಗೊತಾ ಇದ್ದೆ. ಇನ್ನು ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ದೇವ್ರಿಗೆ ನಮಸ್ಕಾರ ಹಾಕೋದು ಕಂಪಲ್ಸರಿ. ದೇವ್ರನ್ನ ಮಾತ್ರ ನನ್ನ ಥರನೇ ನನ್ನ ಮಕ್ಕಳು ಇಬ್ಬರೂ ಜಾಸ್ತಿ ನಂಬ್ತಾರೆ. ಅವ್ರಿಗೂ ಅದೇ ರೀತಿನೇ ಹೇಳ್ಕೊಟ್ಟಿದ್ದೀನಿ. ನಮಗೆ ಏನು ಮಾಡಬೇಕು ಅಂತಂದ್ರು ಫಸ್ಟು ನಮ್ಮ ಮನೆ ದೇವ್ರನ್ನ ಮಾರಮ್ಮನ್ನ ಕಂಪಲ್ಸರಿ ನಾವು ದೇವ್ರ ಆಶೀರ್ವಾದದಿಂದನೇ ನಾವು ಆ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಹೋಗೋದು. ಮಕ್ಕಳು ಅಷ್ಟೇ, ಎಕ್ಸಾಮ್ ಬಂದರು, ಟೆಸ್ಟ್ ಬಂದರು, ಹೊರಗಡೆ ಹೋಗಬೇಕಾದ್ರೂ, ಎಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೂ ಸರಿ, ನಮ್ಮ
ಗ್ರಾಮ ದೇವತೆನ ನಮಸ್ಕಾರ ಹಾಕ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡೇ ಹೋಗೋದು. ಇನ್ನು ನೋಡಿ ಇಲ್ಲಿ ಬಂದ್ರಿ ಅಂದರೆ ಬ್ಯಾಂಗ್ಳೂರ್ಗೆ ಹೋಗೋ ರೋಡಲ್ಲಿ ಇರೋದು. ತುಂಬ ಚೆನ್ನಾಗಿದೆ. ಕೆಳಗಡೆ ಮನೆಗೆ ಕಿಚನಿಗೆ ಬೇಕಾಗಿರೋ ಗ್ರಾಸರೀಸ್ ಎಲ್ಲ ಇದೆ. ಮೇಲೆ ಬಂದು ಸ್ಟೋರು ಇದೆ ಮತ್ತು ಎಲ್ಲ ಪ್ರತಿಯೊಂದು ಇದೆ. ಮಕ್ಳಿಗಾಗಲಿ ಮನೆಗೆ ಬೇಕಾಗಿರೋದು ಎಲ್ಲ ಇದೆ. ಇಲ್ಲಿ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಎಲ್ಲ ಏನು ಬೇಕೋ ತಗೊಂಡು ಹೋಗ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ರೇಟ್ಸು ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಈ ಬುಟ್ಟಿ ನೋಡಿ ತುಂಬ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ತಗೊಂಡು ಹೋಗೋ ಬುಟ್ಟಿ ತಗೊಳ್ಳೋಣ ಅಂತಂದರೆ ನನ್ನ ಮಗಳು ಬೇಡ ಅಂತ ಅಂದ್ಲು. ಯಾಕಂದರೆ ಕೋತಿಗಳ ಕಾಟ ಜಾಸ್ತಿ ಇದೆ, ಇದರಲ್ಲಿ ತೊಗೊಂಡೋದ್ರೆ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಕಿತ್ಕೊಂಡ್ಬಿಡುತ್ತೆ, ಏನಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತೆ ಮಮ್ಮಿ ಅಂತಂದ್ಲು. ಹಾಗಾಗಿ ಅದನ್ನು ತಗೊಂಡಿಲ್ಲ ನಾನು. ಬಟ್ ತುಂಬ ಇಷ್ಟ ಆಗ್ತಿದೆ. ಈ ಸಲ ಹೋದವಾಗ ಕಂಪಲ್ಸರಿ ಪರ್ಚೇಸ್ ಮಾಡ್ಕೊಬೇಕು ಅಂತ ಅನ್ಕೊತಿದ್ದೆ. ಇನ್ನು ಗ್ಲಾಸ್ ಐಟಮ್ಸ್ ಅಂತೀರಾ, ನೋಡೋದಕ್ಕೆ ಎರಡು ಕಣ್ಣು ಸಾಲಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ವಾಸ್ಗಳಾಗಲಿ, ಫ್ಲವರ್ಸ್ ಇಡೋದು, ಪ್ಲೇಟ್ಸು, ಚಿಕ್ಕ ಚಿಕ್ಕ ಬೌಲ್ಸು ತುಂಬಾ ಚೆನ್ನಾಗಿದೆ. ನೋಡಿ ಏನೇನಿದೆ ಅಂತ ಹೇಳಿ ಒಂದ್ಸಲಿ ಎಲ್ಲ ನೋಡ್ಕೊಂಬನ್ನಿ. ನಾನು ಸುಮಾರು ತಗೊಂಡೆ ಮನೆಗೆ ಬೇಕಾಗಿರೋದು, ಅದೆಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಇದೆಲ್ಲ ನಿಮಗೆ ಯಾವ್ದ್ಯಾವ್ದು ಇಷ್ಟ ಆಯಿತು, ಎಷ್ಟು ಚೆನ್ನಾಗಿದೆ, ಬಟ್ ಈ ಊರಲ್ಲಿ ಇರೋರು ಏನಾದರೂ ಹೋಗಿಲ್ಲ ಅಂತಂದರೆ ಹೋಗ್ಬೋದು ಅಂತ ಹೇಳಿ ಎಲ್ಲ ಕ್ಲೀನಾಗಿ ವಿಡಿಯೋ ಮಾಡ್ತಿದ್ದೆ. ಒಂದ್ಸಲಿ ನೋಡ್ಕೊಂಬನ್ನಿ. ನೋಡಿ ಗಿಫ್ಟ್ ಐಟಮ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇನ್ನು ವಾಸ್ಗಳು ತುಂಬ ಇಷ್ಟ ಆಯಿತು. ಬಟ್ ವಾಸ್ ಯಾಕೋ ನನಗೆ ತುಂಬಾ ರೇಟ್ ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡಿಲ್ಲ. ಈ ಮಿರರ್ಸು ತುಂಬಾ ಇಷ್ಟ ಆಯಿತು ನನಗೆ. ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನಮಗೆ ಏನಕ್ಕೆ ಯೂಸ್ ಆಗೋದಿಲ್ಲ. ವರ್ಕಿಂಗ್ ವುಮೆನ್ಸ್ಗೆ ಆದರೆ ಯೂಸ್ ಆಗುತ್ತೆ, ನನಗೇನಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ತುಂಬ ಹೊತ್ತೇ ವಿಡಿಯೋ ಮಾಡಿಕೊಂಡೆ, ಯಾಕಂದರೆ ತುಂಬಾ ಇಷ್ಟ ಆಯಿತು ನನಗೆ. ಪ್ರತಿಯೊಂದು ನೋಡಿ ವಿಡಿಯೋ ಮಾಡ್ಕೊಂಡಿದ್ದು. ಮತ್ತು ನನಗೊಂದು ಹಾಟ್ ಬಾಕ್ಸ್ ಬೇಕಾಗಿತ್ತು ಮನೆಗೆ. ಆಲ್ರೆಡಿ ಒಂದಿದೆ ಮನೆಯಲ್ಲಿ, ಬಟ್ ಅದು ಕೌಂಟರ್ ಟಾಪ್ ಮೇಲೆ ಇಟ್ಟರೆ ತುಂಬ ದೊಡ್ಡದಾಗಿ ಕಾಣ್ತಾ ಇತ್ತು. ಅದಕ್ಕೆ ಜಾಸ್ತಿ ಸ್ಪೇಸ್ ಬೇಕಾಗಿತ್ತು. ಒಂದು ಚಿಕ್ಕದಾಗಿ ತಗೊಳ್ಳೋಣ ಅಂತ ಹೇಳಿ ನೋಡ್ತಿದ್ದೆ. ಸುಮಾರು ದಿನಗಳಿಂದನೇ ನೋಡ್ತಿದ್ದೆ ಅಂತ ಅಂದ್ಕೊಳ್ಳಿ. ಯಾಕಂದರೆ ಸ್ಟೀಲ್ ಸಾಮಾನು ಅಂಗಡಿಗೆ ಹೋದ್ರು ಕೇಳ್ತಿದ್ದೆ, ನಂಗೆ ನೋಡೋದಕ್ಕೆ ಚೆನ್ನಾಗೂ ಇರಬೇಕು, ಹಾಗೆ ಚಿಕ್ಕದಾಗೂ ಇರಬೇಕು ಅಂತ ಹೇಳಿಬಿಟ್ಟು ಹುಡುಕ್ತಾನೆ ಇದ್ದೆ, ಸಿಗಲಿಲ್ಲ. ಬಟ್ ಇಲ್ಲಿ ಸಿಕ್ತು. ಅದು ಯಾವ್ದು ತಗೊಂಡೆ ಅಂತ ಹೇಳಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಬಟ್ ಇವು ಅಷ್ಟೇ ಗಾಜಿಂದು ತುಂಬಾ ಚೆನ್ನಾಗಿತ್ತು. ಬಟ್ ರೇಟ್ ಜಾಸ್ತಿ ಅಂತ ಅನ್ನಿಸ್ತು, ಅಷ್ಟೊಂದು ವರ್ತ್ ಅಂತ ಅನಿಸಿಲ್ಲ ನನಗೆ. ಹಾಗಾಗಿ ಅದನ್ನು ತಗೊಂಡಿಲ್ಲ. ಮತ್ತು ಇಲ್ಲಿ ಎಲ್ಲ ಪ್ಲಾಸ್ಟಿಕ್ ಇರೋದು, ಈ ಬಾಕ್ಸಸ್ ಆಗಲಿ, ಲಂಚ್ ಬಾಕ್ಸಸ್ ಆಗಲಿ, ಬ್ಯಾಸ್ಕೆಟ್ಸ್, ಟ್ರೇ ಇವೆಲ್ಲ ಇತ್ತು, ತುಂಬಾ ಇತ್ತು. ಮತ್ತು ಈ ಬೌಲ್ಸು ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ನಾನು ಶಾರ್ಟ್ಸಲ್ಲಿ ಅಂದರೆ ಕುಕಿಂಗ್ ವೀಡಿಯೋಸ್ ಇಡ್ತಾ ಇರ್ತೀನಲ್ವ, ಅದಕ್ಕೆ ಇದು ಯೂಸ್ ಆಗುತ್ತೆ, ನೋಡೋದಕ್ಕೆ ತುಂಬ ಲುಕ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇದರಲ್ಲೂ ಒಂದು ಸ್ವಲ್ಪ ತಗೊಂಡೆ. 50 ರೂಪೀಸು ರೀಸನಬಲೇ ಅಂತ ಅನ್ನಿಸ್ತು, ಅದಕ್ಕಾಗಿ ಇದನ್ನು ತಗೊಂಡೆ. ರೀಸನಬಲ್ ಅಂತ ಅನ್ನಿಸ್ತು, ಚೆನ್ನಾಗೂ ಇದೆ ನೋಡೋದಕ್ಕೆ ಪುಟ್ಟಾಗಿ ಅಂತ ಹೇಳಿಬಿಟ್ಟು ತಗೊಂಡಿದ್ದೀನಿ. ನನಗೂ ಯೂಸ್ ಆಗುತ್ತಲ್ಲ ಅಂತ ಹೇಳಿ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಯೂಸ್ ಆಗೋದೇ ತಗೊತೀನಿ. ಆಲ್ರೆಡಿ ಒಂದ್ಸಲಿ ಮಕ್ಕಳಿಗೆ ಶಾಪಿಂಗ್ಗೆ ಅಂತ ಹೇಳಿ ಬ್ಯಾಂಗ್ಳೂರ್ ಹೋಗಿದ್ರಲ್ವ, ಜುಡಿಯೋ ಕಡೆಗೆ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಇಟ್ಟಿದ್ನಲ್ವ, ಅದರಲ್ಲೂ ಒಂದು ಸ್ವಲ್ಪ ತಗೊಂಡ್ಬಂದಿದ್ದೆ. ಬಟ್ ನನಗಿದು ಇಷ್ಟ ಆಯಿತು, ಇರಲಿ ಅಂತ ಹೇಳಿಬಿಟ್ಟು ತಗೊಂಡೆ. ಇದು ನೋಡಿ ಬೌಲ್ಸು ಅಂತಂದರೆ ಗ್ರಾಸರೀಸ್ ಹಾಕ್ತಿರಲ್ವ, ಅದು ತುಂಬಾ ಚೆನ್ನಾಗಿತ್ತು ಇವೆಲ್ಲನೂ. ಬಟ್ ಆಲ್ರೆಡಿ ಮನೆಯಲ್ಲಿ ಇದೆ ಅಂತ ಹೇಳಿ ಇದು ತಗೊಳ್ಳೋದಕ್ಕೂ ಹೋಗಿಲ್ಲ. ನನಗೆ ಈ ಗಾಜಿನ ಬೌಲ್ ಒಂದು ಬೇಕಾಗಿತ್ತು, ನೋಡ್ತಿದ್ದೆ. ಆನ್ಲೈನಲ್ಲೂ ಅಷ್ಟೇ ನೋಡ್ತಾ ಇದ್ದೆ, ಆಫ್ಲೈನಲ್ಲೂ ಸುಮಾರು ಹತ್ರ ಹುಡುಕಿದ್ದೀನಿ. ಬಟ್ ಇಷ್ಟ ಆಯಿತು. ಆದರೆ ಒಂದು ಬಂದು 1500 2000 ಇತ್ತು. ನನಗೆ ಯಾಕೋ ಜಾಸ್ತಿ ಅಂತ ಅನ್ನಿಸ್ತು, ಬೇಡ ಆನ್ಲೈನಲ್ಲೇ ತೊಗೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಬಂದುಬಿಟ್ಟೆ. ಮತ್ತು ಈ ಹಾಟ್ ಬಾಕ್ಸು ಅಲ್ಲೊಂದು ಕಡೆ ತೋರಿಸಿದ್ನಲ್ಲ, ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇದರಲ್ಲೂ ಒಂದು ಹಾಟ್ ಬಾಕ್ಸ್ ಅಂತೂ ನನಗೆ ಜಾಸ್ತಿ ಇಷ್ಟ ಆಯಿತು. ಇದು ಈ ವೈಟ್ ಕಲರ್ದು ಈ ಗ್ರೀನ್ದು ಫ್ಲವರ್ಸ್ ಥರ ಬಂದಿದೆ, ಸಖತ್ತಾಗಿತ್ತು ನೋಡೋದಕ್ಕೆ. ಬಟ್ ಇದು ಬಂದು 2500 ಹೇಳ್ತಾ ಇದ್ದಾರೆ. 2500 3000 ಇರಬೇಕು ಇದ್ರ ಮೇಲೆ ರೇಟು. ನನಗೆ ಯಾಕೋ ವರ್ತ್ ಅಂತ ಅನಿಸಿಲ್ಲ, ಹಾಗಾಗಿ ಇದನ್ನು ತಗೊಂಡಿಲ್ಲ. ಮತ್ತು ಬೇರೆ ತಗೊಂಡಿದ್ದೆ, ಅದೂ ಅಷ್ಟೇ 2000 ಬಿತ್ತು ನನಗೆ. ಬಟ್ ಅದು ಆದರೆ 3 ಬಂದಿತ್ತು, ಇದು 2 ಇತ್ತು.
ಅಷ್ಟೊಂದು ದುಡ್ಡು ಹಾಟ್ ಬಾಕ್ಸ್ಗೆ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನು ತಗೊಂಡಿಲ್ಲ. ಬಟ್ ತಗೊಂಡಿದ್ದೀನಿ, ಅದು ಅಷ್ಟೇ ನನಗೆ 2000 ಚಿಲ್ಲರೆ ಏನೋ ಬಿತ್ತು. ಬಟ್ ಆದರೆ ನನಗೆ ಅದು 3 ಬಂದಿರೋದ್ರಿಂದ ನನಗೆ ವರ್ತ್ ಅಂತ ಅನ್ನಿಸ್ತು. ಅದರಲ್ಲೂ ಲುಕ್ ವೈಸಲ್ಲಿ ತುಂಬ ಚೆನ್ನಾಗಿತ್ತು, ಓಕೆ ಅಂತ ಅನ್ನಿಸ್ತು, ಹಾಗಾಗಿ ಅದನ್ನು ತೊಗೊಂಬಂದೆ. ಇವಾಗ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಸ್ವಲ್ಪನೇ ತಂದಿರೋದು, ಬಟ್ ಅದಕ್ಕೆ ಬಿಲ್ ಮಾತ್ರ ಜಾಸ್ತಿನೇ ಆಯಿತು. ಈಗ ಸದ್ಯಕ್ಕೆ ಸಾಕು, ಮತ್ತೆ ಬೇಕಂದರೆ ನೋಡೋಣ ಇನ್ನೊಂದ್ಸಲಿ ಹೋದವಾಗ ಅಂತ ಅಂದ್ಕೊಂಡು. ಇದು ಬಂದು ಐಸ್ ಕ್ರೀಮ್ ಮಾಡೋದು, ತುಂಬಾ ಚೆನ್ನಾಗಿತ್ತು ಪುಟ್ಟಾಗಿ. ಅದಕ್ಕೆ ಇದನ್ನು ತಗೊಂಬಂದೆ, ಕಿಚನಲ್ಲಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನಮ್ಮ ಬ್ರೂನೋ ನೋಡಿ ಕೆಲಸ ಸ್ಟಾರ್ಟ್ ಮಾಡ್ದೆ. ಇನ್ನು ಹಿಂಸೆ ಕೊಡ್ತಾರೆ ಇದು ತೋರಿಸೋದ್ರು ಒಳಗಡೆ. ಅದರಲ್ಲೂ ಅವ್ರಿಗೆ ಬೋನ್ಸ್ ತೊಗೊಂಬಂದ್ಬಿಟ್ಟು ಒಂದು ಕೊಟ್ಟಿದ್ದೀನಿ. ನಮ್ಮ ಟೋನಿ ಅದಕ್ಕೆ ಸೈಲೆಂಟಿಗೆ ಒಂದು ಕಡೆ ತಿನ್ಕೊಂಡಿದ್ದಾನೆ. ಇವನು ಬಂದು ನಾನು ಮಳ್ಳಲ್ಲಿ ಮಲ್ಕೊಂಡೇ ತಿಂದು ಅಭ್ಯಾಸ ಅವನಿಗೆ. ನೋಡಿ ಬಂದು ಹಿಂಗೆ ಕುತ್ಕೊಂಡಿದ್ದಾನೆ. ಇದು ಬಂದು ಬೌಲ್ಸ್ ಥರ ಚಿಕ್ಕದಾಗಿತ್ತು, ಅಂದರೆ ಈ ಕ್ಯಾಪ್ಸಿಕಮ್ ಬರುತ್ತಲ್ಲ ಆ ರೀತಿ ಇದೆ. ತುಂಬ ಚೆನ್ನಾಗಂತ ಅನ್ನಿಸ್ತು ಅಂತ ತಗೊಂಬಿಟ್ಟೆ. ಮನೆಗೆ ಬಂದಮೇಲೆ ಇಲ್ಲಿ ನನ್ನ ಮಗಳು ಹೇಳ್ತಿದ್ಲು, ಇದರಲ್ಲಿ ಐಸ್ ಕ್ರೀಮ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ಟೋರ್ ಮಾಡಿ ತಿನ್ನೋದು ಮಮ್ಮಿ ಅಂತ ಹೇಳಿಬಿಟ್ಟು. ನನಗೆ ಗೊತ್ತಾಗಿಲ್ಲ, ಬಟ್ ಕಲರ್ಫುಲ್ಲಾಗಿತ್ತು ಅಂತ ಹೇಳಿ ತಗೊಂಡೆ ಕಿಚನಲ್ಲಿ ಇಡೋದಕ್ಕೆ ಅಂತ ಹೇಳಿ. ಮತ್ತು ಇದೊಂದು ಬೌಲ್ ತಗೊಂಡೆ. ಇದು ಬಂದು 70 ರೂಪೀಸು. ಆಗಲೇ ತೋರಿಸಿದ್ನಲ್ವ ಈ ಐಸ್ ಕ್ರೀಮ್ ಮಾಡೋದು ಅಂತ ಹೇಳಿ, ಅದು ಬಂದು 100 ರೂಪೀಸು. ಇಲ್ಲಿ ನನ್ನ ರಿಯಾಕ್ಷನ್ ಏನಕ್ಕೆ ಈ ರೀತಿ ಕೊಡ್ತಿದ್ದೀನಿ ಅಂತಂದರೆ, ನಮ್ಮ ಬ್ರೂನೋಗೊಂದು ಬೋನು, ನಮ್ಮ ಟೋನಿಗೊಂದು ಬೋನ್ ಕೊಟ್ಟಿದ್ದೆ ತಿನ್ನೋದಿಕ್ಕೆ ಅಂತ ಹೇಳಿಬಿಟ್ಟು. ನಮ್ಮ ಬ್ರೂನೋ ತಗೊಂಡು ಹೋಗ್ಬಿಟ್ಟು ನಮ್ಮ ಟೋನಿಗೆ ಕೊಟ್ಬಿಟ್ಟು ಬಂದಿದ್ದಾನೆ. ಇಲ್ಲಿ ಬಂದು ನನ್ನ ಹತ್ರ ಹುಡುಕ್ಲಾಡ್ತಾ ಇದ್ದಾನೆ, ಇಲ್ಲ ಅಂತ ಹೇಳಿ ಅವನು ಇನ್ನೊಂದು ತಿಂತಾ ಇದ್ದಾನೆ. ಅದಕ್ಕೆ ನಾನು ಹೋಗಿ ಅವನ ಹತ್ರ ಹುಡ್ಕೊಂಡು ಎತ್ಕೊಂಡು ಬರ್ತಿದ್ದೆ. ನಮ್ಮ ಟೋನಿ ಹತ್ರಕ್ಕೆ ಹೋಯ್ತು ಅಂದರೆ ನಮ್ಮ ಹತ್ರಕ್ಕೆ ಮತ್ತೆ ಬರೋದಿಲ್ಲ, ಯಾಕಂದರೆ ಕಚ್ಚಾಗಿ ಬರ್ತಾನೆ, ಅದಂದರೆ ಅಷ್ಟೊಂದು ಇಷ್ಟ. ಆದರೆ ಒಂದೇ ತಿನ್ಬೇಕು, ಒಂದು ದಿನಕ್ಕೆ 2-3 ತಿಂದರೆ ವಾಮಿಟ್ ಆಗುತ್ತೆ. ಹಾಗಾಗಿ ಹೋಗಿ ತಗೊಂಬಂದು ಇವನಿಗೆ ಕೊಟ್ಟರೆ ಇವಾಗ ಬಂದು ಇವನು ತಿಂತಾ ಇದ್ದಾನೆ ನೋಡಿ. ಮತ್ತು ಇದೊಂದು ಬೌಲು, ಇದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಹೇಳಿ ಇದೊಂದು ತಗೊಂಡೆ. 100 ರೂಪೀಸ್ ಬಿತ್ತು. ಇದೂ ತುಂಬಾ ಇತ್ತು, ನೋಡೋದಕ್ಕೆ ಮಾತ್ರ ದುಡ್ಡು ಜಾಸ್ತಿ ಇದ್ದಿದ್ರೆ ಎಲ್ಲ ತೊಗೊಂಬಂದ್ಬಿಡ್ಬೋದಿತ್ತು ಅಂತ ಅಂದ್ಕೊಂಡೆ. ಸ್ವಲ್ಪ ದುಡ್ಡು ತೊಗೊಂಡು ಹೋಗಿದ್ದು ಇದೆಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲಾಂದಿದ್ರೆ ನಮ್ಮ ಮನೆಯವ್ರನ್ನ ಕೇಳಿ ಇನ್ನೊಂದು 3-4 ಸಾವಿರ ಜಾಸ್ತಿ ತೊಗೊತಾ ಇದ್ದೆ ಅವ್ರ ಹತ್ರ. ಮತ್ತು ಈ ಚಿಕ್ಕ ಬೌಲ್ಸು ಹೇಳಿದ್ನಲ್ವ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ, ಈ ಸಾಸಸ್ ಎಲ್ಲ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಅವು ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಚಿಕ್ಕ ಬೌಲ್ಸ್ ತೊಗೊಂಬಂದೆ. ನೋಡಿ ನಾನು ಅಲ್ಲಿ ತೋರಿಸಿದ್ನಲ್ವ 50 ರೂಪೀಸ್ ಒಂದೊಂದು ಅಂತ ಹೇಳಿಬಿಟ್ಟು ಇದೇ ತೊಗೊಂಡಿದ್ದು. ಗ್ರೀನಲ್ಲಿ 2 ಕಲರ್ ತಗೊಂಡೆ, ವೈಟಲ್ಲಿ 2 ಕಲರ್ ತಗೊಂಡೆ. ತುಂಬ ಕ್ಯೂಟ್ ಅಂತ ಅನ್ನಿಸ್ತು, ಪುಟ್ಟದಾಗಿತ್ತು. ಅದೇನೋ ಈ ಚಿಕ್ಕ ನೋಡ್ತಿದ್ರೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲೋದ್ರೂ ಸರಿ ಫಸ್ಟು ಇವುಗಳಿಗೆ ದುಡ್ಡು ಇಟ್ಬಿಡ್ತೀನಿ. ನಮ್ಮ ಅಮ್ಮನೂ ಬೈತಾ ಇರ್ತಾರೆ, ಏನಕ್ಕೆ ಅಷ್ಟೊಂದು ಚಿಕ್ಕದು ಅಂತ ಹೇಳ್ಬಿಟ್ಟು. ಇವತ್ತು ನನ್ನ ಮಗಳ ಹತ್ರನೂ ಬೈಸ್ಕೊಂಡೆ. ಇನ್ನು ಶಾರ್ಟ್ಸಲ್ಲಿ ಅಡುಗೆ ಇಡ್ತಾ ಇರ್ತೀನಲ್ವ ಅಂತ ಹೇಳಿ ತಗೊಂಡಿದ್ದು ಆಯಿತು. ಮತ್ತು ಇದೊಂದು ಬ್ಯಾಸ್ಕೆಟು ನನಗೆ ತುಂಬಾ ಇಷ್ಟ ಅಂತ ಅನ್ನಿಸ್ತು, ಕ್ಯೂಟಾಗಿತ್ತು ಅಂತ ಹೇಳಿ ಅದೊಂದು ತಗೊಂಡೆ. ಅದು ಬಂದು ನನಗೆ 500 ಏನೋ ಬಿತ್ತು, ಜಾಸ್ತಿ ಅಂತ ಅನ್ನಿಸ್ತು, ಆದರೆ ಇಷ್ಟ ಆಯಿತು ಅಂತ ತೊಗೊಂಡ್ಬಿಟ್ಟೆ. ಇನ್ನು ನನ್ನ ಮಗಳಿಗೆ ಸ್ಪೂನ್ಸು ಬೇಕಾಗಿತ್ತು ಅಂತ ಅಂದ್ಲು. ಈ ಸ್ಪೂನ್ಸು ತಗೊಂಡೆ. 6 ಸ್ಪೂನ್ಸ್ ಏನೋ ಬಂದಿದೆ. 350 ರೂಪೀಸ್ ಬಿತ್ತು ಈ ಸ್ಪೂನ್ಸು. ಅದನ್ನೇ ಅಷ್ಟು ರಿಯಾಕ್ಷನ್ ಕೊಡ್ತಿದ್ದೆ. ಸ್ಪೂನ್ಸಿಗೆ ನನಗೆ ಅಷ್ಟೊಂದು ದುಡ್ಡು ವರ್ತ್ ಅಂತ ಅನಿಸಿಲ್ಲ, ಆದರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನನ್ನ ಮಗಳು ತಗೊಂಡ್ಲು. ಇನ್ನು ಅವಳಿಗೆ ಬೇಕಲ್ವ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ತೊಗೊಂಬಂದ್ಬಿಟ್ಟೆ. ಅದನ್ನು ನೀನೇ ಎತ್ತಿಟ್ಕೊಂಬ. ಎಷ್ಟು ಸ್ಪೂನ್ಸು ಕೊಟ್ಟರು ಅದು ಏನಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಕಳೆದೋಗ್ತಾನೇ ಇರುತ್ತೆ ಮನೆಯಲ್ಲಿ. ಅರ್ಧ ಕುರ್ತಿಗೆ ಹೋಗಿರುತ್ತೇನೋ ಅಂತ ಅಂದ್ಕೊತಿರ್ತೀನಿ. ಇನ್ನು ಇಷ್ಟು ತಗೊಂಡು ಬಂದೆ. ಬಿಲ್ ಮಾತ್ರ ದೊಡ್ಡದಾಯಿತು. ಇಲ್ಲಿ ನೋಡೋದಕ್ಕೆ ಮಾತ್ರ 4-5 ಐಟಮ್ಸ್ ಇದೆ ಅಷ್ಟೇ. ಬಿಲ್ ಮಾತ್ರ ಅಷ್ಟೊಂದು ದೊಡ್ಡದಾಗಿದೆ. ಇನ್ನು ಮನೆಗೆ ಬೇಕಾಗಿತ್ತು ಅಂತ ಹೇಳಿ ಖಾರದ ಪುಡಿ, ಧನಿಯಾ ಪುಡಿ, ಸ್ಪೈಸಿ ಪೌಡರ್ಸ್ ಇರುತ್ತಲ್ವ ಅವೆಲ್ಲ ಒಂದು ಸ್ವಲ್ಪ ಬೇಕಾಗಿತ್ತು ಅಂತ ಅದನ್ನು ಸ್ವಲ್ಪ ತಗೊಂಬಂದೆ ಬಿಡಿ. ಅದು ಕೆಳಗಡೆ ಇತ್ತು, ಅದಕ್ಕೆ ಸ್ವಲ್ಪ ಬಿಲ್ ಜಾಸ್ತಿ ಆಗಿದೆ, ಇಲ್ಲಾಂದಿದ್ರೆ ಕಡಿಮೆನೇ ಆಗ್ತಿತ್ತು. ಇನ್ನು ಇದನ್ನು ನೋಡಿ ಇದು ಓಪನ್ ಮಾಡಿ ಮಾಡ್ಬೋದು, ಅದು ನೋಡ್ತಾ ಇದ್ದೆ. ಇದು ಹಾಗೆ ಸ್ಟಕ್ ಆಗಿರುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಓಪನ್ ಮಾಡ್ಬೋದು. ಈ ಐಸ್ ಕ್ರೀಮ್ ಮಾಡೋ ಬೌಲ್ಸು ತುಂಬಾ ಚೆನ್ನಾಗಿತ್ತು, ತುಂಬ ಕಲರ್ಫುಲ್ ಆಗಿತ್ತು. ಹಾಗಾಗಿ ತಗೊಂಡ್ಬಿಟ್ಟೆ. ಅದನ್ನು 100 ರೂಪೀಸ್ ಜಾಸ್ತಿ ಅಂತ ಅಂದ್ಕೊತೀನಿ, ಬಟ್ ಇಷ್ಟ ಆಯ್ತಲ್ವ ಅದಕ್ಕೆ ತಗೊಂಬಂದ್ಬಿಟ್ಟೆ. ಇನ್ನು ಇದು ಬಂದು ಹಾಟ್ ಬಾಕ್ಸು. ಹೇಳಿದ್ನಲ್ವ ಒಂದು ಹಾಟ್ ಬಾಕ್ಸ್ ತಗೊಂಡೆ ಅಂತ ಹೇಳಿ, ಅದು ಇದೆ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣ್ತಿತ್ತು. ನೋಡೋದಕ್ಕೂ ಒಂದು ಸ್ವಲ್ಪ ರಾಯಲ್ ಲುಕ್ ಕೊಡ್ತಿದೆ, ಅಷ್ಟೊಂದು ಚೆನ್ನಾಗಿದೆ. ಅದ್ರ ಮೇಲೆ ರಾಯಲ್ ಅನ್ನೋ ಸ್ಟಿಕ್ಕರ್ ಸಮೇತ ಅಂಟಿಸಿದ್ದಾರೆ. ಹಾಗೆ ಅದನ್ನು ಕ್ಯೂಟಾಗಿ ರಾಯಲ್ ಆಗೇ ಇತ್ತು ನೋಡೋದಕ್ಕೆ. ಅದಕ್ಕೆ ಈ 3 ತಗೊಂಡೆ. ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿತ್ತು, ಬಟ್ ಸಾಕು ಅಂತ ಅನ್ನಿಸ್ತು. ಯಾರಾದರೂ ನೆಂಟರುಗಳು ಬಂದರೆ ದೊಡ್ಡ ಹಾಟ್ ಬಾಕ್ಸ್ ಮನೆಯಲ್ಲಿ ಇದೆ, ಅದನ್ನು ಯೂಸ್ ಮಾಡ್ಬೋದು. ನಮಗೆ ಅಂತಂದರೆ ಇದರಲ್ಲಿ ಯೂಸ್ ಆಗುತ್ತೆ, ಅಂದರೆ ಇದು ಯೂಸ್ ಆಗುತ್ತೆ. ಹಾಗಾಗಿ ಇದನ್ನು ತಗೊಂಡೆ.
ಬಂದೆ, ಗ್ಲಾಸ್ದು ಕ್ಯಾಪ್ ಬಂದಿರೋದು ತುಂಬ ಚೆನ್ನಾಗಿತ್ತು. ಹಾಟ್ ಬಾಕ್ಸ್ಗಿಂತ ಅಂದರೆ ಬೌಲ್ಗಿಂತ ಆ ಕ್ಯಾಪೇ ತುಂಬ ತೂಕ ಅಂತ ಅನ್ನಿಸ್ತು. ಬಿದ್ದರೆ ಮಾತ್ರ ಹೊಡೆದೋಗುತ್ತೆ, ಅದು ಮಾತ್ರ ಪಕ್ಕ. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟೆ, ಕ್ಯೂಟಾಗಿತ್ತು ಅಂತ ತಗೊಂಬಿಟ್ಟೆ. ಚೆನ್ನಾಗಿತ್ತು ಅಂತ ಹೇಳಿ ತಗೊಂಬಿಟ್ಟೆ. ನಾನು ಶಾಪಿಂಗ್ ಮಾಡಿರೋದು ಕಡಿಮೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಬಂದಿರೋರಂತೂ ಎಷ್ಟೆಷ್ಟು ಶಾಪಿಂಗ್ ಮಾಡ್ಕೊಂಡು ಹೋಗ್ತಿದ್ರು. ಯಾಕಂದರೆ ಅಷ್ಟೊಂದು ಚೆನ್ನಾಗಿದೆ, ನೋಡ್ತಿದ್ರೆ ಇದು ತಗೊಳ್ಳೋಣ ಅಂತ ಅನ್ನಿಸ್ತಾನೆ ಇತ್ತು ನನಗೆ. ನೋಡೋದಕ್ಕಂತೂ ಲುಕ್ಕು ತುಂಬಾ ಚೆನ್ನಾಗಿತ್ತು, ಪ್ರತಿಯೊಂದೂ ಅಷ್ಟೇ ಎಲ್ಲ ಒಂಥರ ರಾಯಲ್ ಲುಕ್ ಕೊಡೋ ಥರ ಇತ್ತು. ಮನೆಯಲ್ಲಿ ನಾವು ಯೂಸ್ ಮಾಡಿದ್ರೂ ಅಷ್ಟು ಚೆನ್ನಾಗಿತ್ತು. ಇನ್ನು ಇಷ್ಟು ಮಾತ್ರ ತೊಗೊಂಬಂದೆ. ಬಟ್ ಅಲ್ಲೊಂದು ಸ್ಟೋರ್ ಇತ್ತು, ಅದನ್ನ ಹಿಂಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ವ, ಅಲ್ಲೆಲ್ಲ ಹ್ಯಾಂಡ್ ಬ್ಯಾಗ್ಸು, ಈ ರಿಬ್ಬನ್ಸು ಇವೆಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಜಾಸ್ತಿ ರೇಟ್ಗಳು ಹೇಳ್ತಿದ್ರು ಮಾಮೂಲಿ ಸ್ಟೋರ್ಗಿಂತನೂ. ಅಲ್ಲಿ ತುಂಬಾ ರೇಟ್ ಅಂತ ಅನ್ನಿಸ್ತು, ಹಾಗಾಗಿ ನಾನೇನು ಪರ್ಚೇಸ್ ಮಾಡಿಲ್ಲ. ಬಟ್ ಈ ಸಲ ಹೋದವಾಗ ಏನಾದರೂ ತೊಗೊಬೇಕು ಅಂತ ಅಂದ್ಕೊತಿದ್ದೀನಿ. ಅಲ್ಲಂತೂ 5,000 10,000 ಯಾವ ಲೆಕ್ಕಕ್ಕೂ ಇಲ್ಲ ಅಂತ ಅಂದ್ಕೊಳ್ಳಿ. ಅಷ್ಟು ದುಡ್ಡು ಎತ್ಕೊಂಡು ಹೋಗಿದ್ದೀರಿ ಅಂತಂದರೆ ಒಂದು 4-5 ಐಟಮ್ಸ್ ಸಮೇತ ಬರೋದಿಲ್ಲ. ನಮಗಿಷ್ಟ ಅಂದರೆ ನಾವು ಇಷ್ಟಪಟ್ಟಿರೋದು ಅಷ್ಟೂ ಬರೋದಿಲ್ಲ, ಯಾಕಂದರೆ ಅಷ್ಟೊಂದು ರೇಟ್ಗಳಿದ್ದಾವೆ. ಬಟ್ ಒಂದೊಂದು ಓಕೆ ರೀಸನಬಲ್ ರೇಟ್ಸಲ್ಲೇ ಇದೆ. ಬಟ್ ಒಂದೊಂದಂತೂ ಅವರು ಹೇಳೋ ರೇಟಿಗೆ ನಾವು ಶಾಕ್ ಆಗ್ತೀರಿ, ಅಷ್ಟೊಂದು ರೇಟ್ಗಳಿತ್ತು. ಈ ಮನೆಯಲ್ಲಿ ಇಡೋದಕ್ಕೆ ಅಂದರೆ ಈ ಡೈನಿಂಗ್ ಟೇಬಲ್ ಮೇಲೆ ಇಲ್ಲ TV ಶೋಕೇಶ್ ಹತ್ರ ಇಡೋದಕ್ಕೆ ಅಂತ ಹೇಳಿ ಒಂದು ಫ್ಲವರ್ದು ವಾಸ್ ನೋಡಿದೆ ನಾನು, ತುಂಬ ಚೆನ್ನಾಗಿತ್ತು ಅದು ನೋಡೋದಕ್ಕೆ. ಅದನ್ನು ಕೇಳಿದ್ರೆ 900 ರೂಪಾಯಿ ಹೇಳಿದ್ರು. ಇದು ಸರಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ತಗೊಂಡಿಲ್ಲ. ಅದು ಒಂದು ತೊಗೊಂಬಂದಿನಿ ಅಂದರೆ ನಮ್ಮ ಮನೆಯವ್ರ ಹತ್ರ ಸಖತ್ ಬೈಸ್ಕೊತೀನಿ. ಇನ್ನು ಬ್ರಷಸ್ಸು ಮತ್ತು ಹೇಳಿದ್ನಲ್ವ ಸ್ಪೈಸಸ್ ಸ್ವಲ್ಪ ತೊಗೊಂಡೆ ಅಂತ ಹೇಳ್ಬಿಟ್ಟು ಮನೆಗೆ ಬೇಕಾಗಿರೋದು ಖಾರದ ಪುಡಿ ಅವೆಲ್ಲನೂ ಬೈ 1 get 1 ಫ್ರೀ ಇತ್ತು, ಹಾಗಾಗಿ ಅದನ್ನು ಸ್ವಲ್ಪ ತಗೊಂಡೆ. ಅಂದರೆ ಎಲ್ಲ ಅಲ್ಲ, ಒಂದು ಸ್ವಲ್ಪ ಇತ್ತು, ಅದನ್ನು ತಗೊಂಡೆ. ಅಂದರೆ ಎಕ್ಸ್ಪೈರಿ ಡೇಟ್ ನೋಡಿಬಿಟ್ಟೆ ತಗೊಂಡಿದ್ದು. ಮತ್ತು ಇವೆಲ್ಲನೂ ಒಂದು ಸ್ವಲ್ಪ ಮನೆಗೆ ಬೇಕಾಗಿರೋದು ಅಂದರೆ ಕಿಚನಿಗೆ ಬೇಕಾಗಿರೋದು ಖಾಲಿ ಆಗಿತ್ತು. ಇನ್ನು ಹೆಂಗಿದ್ರು ಇಲ್ಲಿ ಅಂಗಡಿಯಲ್ಲಿ ಮಾಮೂಲಿ ಅಂಗಡಿಯಲ್ಲಿ ತಗೊಳ್ಳೋದೇ ಅಲ್ವಾ ಅಂತ ಹೇಳ್ಬಿಟ್ಟು ಅದೇ ದುಡ್ಡನ್ನೇ ಇಟ್ಬಿಟ್ಟು ಅಲ್ಲಿ ತೊಗೊಂಬಂದ್ಬಿಟ್ಟೆ. ಇಲ್ಲೇ ಆದರೆ ನಮಗೆ 1 ಪ್ಯಾಕೆಟು ಅಂದರೆ ಅರ್ಧ kgದು 1/4 kgದು ಸಿಗುತ್ತೆ. ಬಟ್ ಅಲ್ಲ ಆದರೆ ಅರ್ಧ kg ಅಂದರೆ ಅರ್ಧ kgನೇ ತೊಗೊಬೇಕು. 1/4 kgದೆಲ್ಲ ಇರಲಿಲ್ಲ, ಅಂದರೆ ಬೈ 1 get 1 ಫ್ರೀದಲ್ಲಿ ಇರಲಿಲ್ಲ, ಬೇರೆ ಕಡೆ ಇತ್ತು. ಬಟ್ ನಾನು ಇದು ಇತ್ತಲ್ವಾ ಒಂದಕ್ಕೆ 2 ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದ್ಬಿಟ್ಟೆ, ಯೂಸ್ ಆಗುತ್ತೆ ಅಂತ. ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೂ. ಬೈ 1 get 1 ಫ್ರೀ ರೀಸನಬಲ್ ಅಂತ ಅನ್ನಿಸ್ತು, ಹಾಗಾಗಿ ತೊಗೊಂಬಂದೆ. ಇನ್ನು ಟೋನಿ ಬ್ರೂನೋಗೆ ಬಿಸ್ಕೆಟ್ ಸಮೇತ ತೊಗೊಂಬಂದೆ, ಚಿಕನ್ ಬಿಸ್ಕೆಟ್ಸು. ಇದು ಈವ್ನಿಂಗ್ ಟೈಮ್ ಕೊಡ್ತಿರ್ತೀನಿ ಮಕ್ಕಳಿಗಿಬ್ರಿಗೂ, ಹಾಗಾಗಿ ಇದನ್ನು ಒಂದು ಬಾಕ್ಸ್ ತೊಗೊಂಬಂದ್ಬಿಟ್ಟೆ. ಇದು ಮಾಮೂಲಿ ಅಂಗಡಿಯಲ್ಲೂ ಸೇಮ್ ರೇಟೇ, ಇಲ್ಲೂ ಸೇಮ್ ರೇಟ್ ಇತ್ತು. ಅಂದರೆ ಮನೆಗೆ ಬೇಕಾಗಿರೋ ಗ್ರೋಸರೀಸ್ ಎಲ್ಲನೂ ಸೇಮ್ ರೇಟ್ಗಳೇ ಇದೆ. ಬಟ್ ನಮಗೆ ಈ ಡೆಕೋರೇಟ್ ಐಟಮ್ಸ್ ಆಗಲಿ ಇಲ್ಲ ಕಿಚನಿಗೆ ಬೇಕಾಗಿರೋದು ಈ ಬೌಲ್ಸು, ಹಾಟ್ ಬಾಕ್ಸು, ಇನ್ನೂ ಏನೇನೋ ಸುಮಾರಿತ್ತು ಬಿಡಿ. ಅವೆಲ್ಲ ಆಗಲಿ ಒಂದು ಸ್ವಲ್ಪ ರೇಟ್ಗಳು ಜಾಸ್ತಿ ಇದೆ. ರೇಟಿಗೆ ತಕ್ಕದಂಗೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ನಂಗೆ ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಯೂಸ್ ಮಾಡ್ತಿದ್ದೀನಲ್ವ ಈಗ, ತುಂಬಾ ಚೆನ್ನಾಗಿದೆ. ಬಟ್ ಆದರೆ ರೇಟ್ಗಳು ಜಾಸ್ತಿ ಇದೆ ಅಷ್ಟೇ. ಆದರೆ ತಗೊಂಬಂದು ರೇಟು ಅಂದರೆ ದುಡ್ಡು ಹೋದ್ರೂ ಪರವಾಗಿಲ್ಲ, ನಾವು ಮನೆಯಲ್ಲಿ ಡೆಕೋರೇಟ್ ಮಾಡ್ಕೊತೀರಿ ಅಂತಂದರೆ ಮಾತ್ರ ಆ ಥರದವ್ರಿಗೆ ಮಾತ್ರ ಅಲ್ಲಿ ಹೋಗಿ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಗುತ್ತೆ. ಯಾಕಂದರೆ ಅಷ್ಟೊಂದು ಚೆನ್ನಾಗಿದೆ, ಅಷ್ಟೊಂದು ಡಿಫ್ರೆಂಟ್ ಐಟಮ್ಸು, ಅಷ್ಟೊಂದು ವೆರೈಟೀಸ್ ಇದೆ, ಹಾಗಾಗಿ ಹೇಳಿದೆ. ಇನ್ನು ಮನೆಗೆ ತೊಗೊಂಬಂದಿರೋದೆಲ್ಲನೂ ಒಂದು ಸ್ವಲ್ಪ ಜೋಡಿಸ್ಬಿಡೋಣ ಅಂತ ಹೇಳಿ ಜೋಡಿಸ್ತಾ ಇದ್ದೆ. ಈ ಬೌಲ್ ಬಂದು ನಾನು ಇಲ್ಲಿ ಮನೆ ಹತ್ರ ಚಿಕ್ಕ ಬಿಗ್ ಬಜಾರ್ಸ್ ಇರುತ್ತಲ್ವ, ಅಲ್ಲಿ ಹೋಗಿ ಒಂದ್ಸಲಿ ನೋಡಿದ್ದೆ. ಅದು ಬಂದು ನನಗೆ 50 ರೂಪೀಸೋ 40 ರೂಪೀಸೋ ಬಿತ್ತು. ಬಟ್ ಇದು ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ, 70 ರೂಪೀಸ್ ಹೋದರೂ ಪರವಾಗಿಲ್ಲ. ಕಲರ್ಫುಲ್ಲಾಗಿದೆ, ನೋಡೋದಕ್ಕೆ ಕ್ವಾಲಿಟಿನೂ ಚೆನ್ನಾಗಿತ್ತು ಅಂತ ಹೇಳಿ ಒಂದು ತಗೊಂಬಂದೆ. ನೋಡೋಣ ಚೆನ್ನಾಗಿ ಯೂಸ್ ಆಯಿತು ಅಂತಂದರೆ ನೆಕ್ಸ್ಟ್ ಟೈಮ್ ಹೋದಾಗ 1-2 ತಗೊಂಬರೋಣ ಅಂತ ಹೇಳಿ. ಈ ತರಕಾರಿ ಎಲ್ಲ ಕಟ್ ಮಾಡಿರ್ತೀರಲ್ವ, ಅದನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಇನ್ನು ಏನೇನು ತಗೊಂಬಂದೆ ಅಂತ ಹೇಳಿ ಚಿಕ್ಕದಾಗಿ ತೋರಿಸ್ತಿದ್ದೆ, ಒಂದು ಲುಕ್ ಹಾಕ್ಬಿಡಿ ನೀವೂ. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಬಾಯ್.